ಮಾಡಿ ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿದವರು ನಮ್ಮ 10ನೇದವರಿಗಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಬಿಟ್ಟಿದ್ದಾರೆ. ಸೊ ಆ ಒಂದೇ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ನ ನಾನು ಮಾಡಿದ್ದೀನಿ ಇಂಗ್ಲಿಷ್ ಸಬ್ಜೆಕ್ಟು. ಸೊ ಈ ವಿಡಿಯೋದಲ್ಲಿ ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಅದ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ನೋಡಿ, ಸೊ ಅದರ ಕೀ ಆನ್ಸರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಕೀ ಆನ್ಸರ್ಸ್ ಹೇಳೋದು ಭಾಳ ಸುಲಭ ರೀ, ಬಟ್ ಆ ಕೀ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡೋದಿದೆಯಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್, ಬಹಳಷ್ಟು ಸ್ಪೆಷಲ್. ಯಾಕಂದ್ರೆ ನಾನು ಈ ಒಂದೇ ಒಂದು ವಿಡಿಯೋದಲ್ಲಿ 17 ಗ್ರಾಮರ್ ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಟೋಟಲ್ ನಿಮ್ಗೆ 18 ಮಾರ್ಕ್ಸ್ಗಳು ಈ ಒಂದೇ ಒಂದು ವಿಡಿಯೋದಿಂದ ಸಿಗ್ತವೆ. ಸೊ ಅದಕ್ಕಾಗಿ ನೀವು ಏನು ಮಾಡಿ, ಈ ವಿಡಿಯೋ ನೋಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇದ್ದು ತಾಳ್ಮೆಯಲ್ಲಿ ಸಂಪೂರ್ಣವನ್ನು ನೋಡ್ರಿ. ಸೊ ಇದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ರಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಸೊ ನಮ್ಮ KSEEB ಬೋರ್ಡ್ ಅವರ ಒಂದು ಮಾಡೆಲ್ ಕ್ವಶನ್ ಪೇಪರ್ 2, ಅದರಲ್ಲಿ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ. ಕೀ ಆನ್ಸರ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ, ನಾನು ಆನ್ಸರ್ಸ್ನ ಹೇಳ್ಬಿಡ್ತಾ ಇಲ್ಲ, ನೀವು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಪೇಷನ್ಸ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ, ಸೊ ಒಂದು ಕ್ವಶನ್ ಆನ್ಸರ್ ಹೇಳ್ಬಿಡೋದು ಬಹಳಷ್ಟು ಈಸಿ ಅಂತ ಹೇಳಿದೆ. ಬಟ್ ಇದೇ ಕ್ವಶನ್ ಅನ್ನ ಬೇರೆ ರೀತಿ ಮಾಡಿದ್ರೆ ಹೇಗೆ ಸರ್, ಅಥವಾ ನಾವೇ ಎಕ್ಸಾಮ್ ಬರ್ತಿದ್ರೆ ಟೀಚರ್ಸ್ ಆದವ್ರು ಯಾವ ರೀತಿ ಬಿಡಿಸ್ತೇವೆ ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೋತೀರಿ. ಹಾಗಾದ್ರೆ ಫಸ್ಟ್ ಈ ಕ್ವಶನ್ ಇತ್ತು, ಕ್ವಶನ್ ಟ್ಯಾಗ್ ಮೇಲೆ ಇತ್ತು, ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ಎ ಫಾರ್ಮರ್ ಈಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಕಂಟ್ರಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಯಾವ್ದು ಕ್ವಶನ್ ಟ್ಯಾಗ್ ಬರುತ್ತೆ, ಟ್ಯಾಗ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಆಪ್ಷನ್ಸ್ ಬೇಕಾಗಿಲ್ಲ. ಹಾಗಾದ್ರೆ ಈ ರೀತಿ ಕೊಟ್ಟ ತಕ್ಷಣ ನಾವು ನೋಡ್ಕೊಂಡಿವಿ. ಫಸ್ಟ್ ಆ ಸ್ಟೇಟ್ಮೆಂಟ್ ನೋಡ್ಕೊಡ್ರಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಕೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇದು ಆದ ನಂತರ ನಮಗೆ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ನಾನು ಹೇಳ್ತಾನೆ ಬಂದಿನಿ ಸ್ಟೆಪ್ಸ್ಗಳನ್ನ. ಫಸ್ಟ್ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಇದೇನು ಪಾಸಿಟಿವ್ ಇದೆನೋ ನೆಗೆಟಿವ್ ಇದೆನೋ ನೋಡ್ಕೊಳ್ರಿ. ಓಕೆ, ಅದನ್ನ ಯಾವ ರೀತಿ ಕಂಡು ಹಿಡಿಯೋದು ಸರ್, ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತಂದ್ರೆ, ಸೊ ನೆಗೆಟಿವ್ ನಕಾರಾತ್ಮಕ ಶಬ್ದಗಳಾದಂತ ನೋ ಆಗಿರ್ಬೋದು, ನಾಟ್ ಆಗಿರ್ಬೋದು, ನೈದರ್ ಆಗಿರ್ಬೋದು, ಇಂಥ ನೆಗೆಟಿವ್ ವರ್ಡ್ಸ್ಗಳು ಈ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಇದಾವೆ ನೋಡ್ರಿ. ಓಕೆ, ಸೊ ಓಕೆ ನೋಡಿದ್ವಿ, ಅದು ಇಂಥ ಯಾವ ಇಲ್ಲ. ಸೊ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಇದೆ. ಹಾಗಾದ್ರೆ ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಟ್ಯಾಗ್ ಏನ್ ಬರಬೇಕು, ಇಲ್ಲಿ ನೆಗೆಟಿವ್ ಬರಬೇಕು. ಕಂಪಲ್ಸರಿ ಈ ರೀತಿ ಬರಬೇಕು. ನಾನು ಮುಂಚೆನೇ ಹೇಳಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ಕೂಡ ನೋಡಿ. ಸೊ ಆ ವಿಡಿಯೋ ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ, ಮತ್ತು ಐ ಬಟನ್ ಮೇಲೆ ಬರ್ತೀನಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು, ಅಥವಾ ಲಾಸ್ಟಿಗೆ ಆದ್ರೂ ಆ ವಿಡಿಯೋನ ನೋಡ್ರಿ. ಯಾಕಂದ್ರೆ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ಗಳನ್ನ. ಸೊ ಹಾಗಾದ್ರೆ ಇದಕ್ಕೆ ಯಾಕಂದ್ರೆ ಅಂದ್ರೆ ಹೇಳ್ತೀನಿ ಆಮೇಲೆ. ಸೊ ಈ ರೀತಿ ಶಾರ್ಟ್ ಫಾರ್ಮ್ ಬಂತು. ಇದಾದ ನಂತರ ಈ ಕಡೆ ಬರೋಣ, ನಾವು ಕ್ವಶನ್ ಟ್ಯಾಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕ್ವಶನ್ ಟ್ಯಾಗ್ ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಾನು ಹೇಳಿದೆ, ಸೊ ಇದನ್ನ ಇಷ್ಟು ಬರ್ಕೊಂಡಿದ್ದೀನಿ. ಹೆಲ್ಪಿಂಗ್ ಆಗಿರ್ಬೋದು, ಒಂದು ಎಕ್ಸುಲರಿ ಅಂತ ನಾವು ಕರಿತೇವೆ. ಎಕ್ಸುಲರಿ ಕೆಲಸ ಮಾಡ್ತಿರುವಂತದ್ದು ಯಾವ್ದಾರ ಒಂದು ವರ್ಕ್ ಅಲ್ಲಿದೆ ನೋಡ್ರಿ. ಸೊ ಇದೇನಾ, ಅದು ಬಹಳಷ್ಟು ಈಸಿ ಇದ್ರೆ ಅದನ್ನೇ ತೆಗೆದುಕೊಡ್ರಿ. ಓಕೆ, ಈಸ್ನೇ ತೆಗೆದುಕೊಡ್ರಿ, ಮುಗೀತು. ಈಸ್ ಪ್ಲಸ್ ನಾಟ್ ನೋಡ್ರಿ, ಈಸ್ ಪ್ಲಸ್ ನಾಟ್ ಈಸಂಟ್, ಈ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ರಿ. ಕಾಂಟ್ರಾಕ್ಷನ್ ಫಾರ್ಮ್ ನ ಯೂಸ್ ಮಾಡ್ಬೇಕು. ಓಕೆ, ಸೊ ಈಸಂಟ್ ಅದೇ, ಅದನ್ನ ಬಿಟ್ಟು ಈಸ್ ನಾಟ್ ಅಂತ ಬರಿಬೇಡ. ಓಕೆ, ಇದು ರಾಂಗ್ ಆಯ್ತು. ಸೊ ಈಸಂಟ್ ಅಂತ ಬರೀರಿ, ಆಯ್ತಾ. ಇದಾದ ನಂತರ ಇಲ್ಲಿ ಏನ್ ಬರಬೇಕು, ಪ್ರನೌನ್ ಬರಬೇಕು. ಓಕೆ, ಸರ್ವನಾಮ ಅಂತ ಕರಿತೀವಿ. ಪ್ರನೌನ್ ಅಂದ್ರೆ ಈ ಸಬ್ಜೆಕ್ಟ್ ಸೂಕ್ತವಾದಂತ ಪ್ರನೌನ್ ಬರಿಬೇಕು. ಸಬ್ಜೆಕ್ಟ್ ಏನಿದೆ, ಎ ಫಾರ್ಮರ್ ಇದೆ, ಒಬ್ಬ ರೈತ. ಓಕೆ, ಒಬ್ಬ ರೈತ ಅಂದ್ರೆ ನಾವೇನ್ ಮಾಡೋಣ, ಈಸಂಟ್ ಹಿ ಆ ರೈತರ ಬದಲಿ ನಾನು ಇಲ್ಲಿ ಹಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಸಂಟ್ ಹಿ, ಮುಗೀತು. ಕ್ವಶನ್ ಟ್ಯಾಗ್ ಓವರ್, ಈಸಂಟ್ ಹಿ. ಓಕೆ, ಎಸ್ 1 ಮಾರ್ಕ್ಸ್ ಅಂತ ಕ್ಲಿಯರ್ ಆಯ್ತು. ಇನ್ ಸೆಕೆಂಡ್ ಕ್ವಶನ್ ಇದು ಕೊಟ್ಟಿದೆ ಅಲ್ಲ, ನಾನು ಇದೇ ಕ್ವಶನ್ ಅನ್ನ ಬೇರೆ ಕೇಳಿದ್ರೆ ಹೇಗೆ, ಇಲ್ಲಿ ನೋಡಿ, ಈಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಕೊಟ್ಟರು. ಬೈ ಚಾನ್ಸ್ ನಾಟ್ ಕೊಟ್ಟಿದ್ರೆ, ಎ ಫಾರ್ಮರ್ ಈಸ್ ನಾಟ್ ಆನ್ ಇಂಪಾರ್ಟೆಂಟ್, ಬೈ ಚಾನ್ಸ್ ಆ ರೀತಿ ಕೊಟ್ಟಿದ್ರೆ ಇಲ್ಲೇನು ಬರುತ್ತೆ ನೋಡ್ರಿ, ಈಸ್ ಹಿ ಬರುತ್ತೆ. ಹೌದೇನಿಲ್ಲ, ಇಲ್ಲಿ ನೆಗೆಟಿವ್ ಆಯ್ತು, ಇಲ್ಲಿ ಪಾಸಿಟಿವ್ ಬರಬೇಕು. ಸೊ ಈ ರೀತಿನೂ ವಿಚಾರ ಮಾಡ್ತೀವಿ. ಓಕೆ, ಸೊ ಇದಾದ ನಂತರ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ. ಓಕೆ, ಇದು ಬಹಳಷ್ಟು ಈಸಿ ರೀ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೂ ಎರಡು ಸ್ಟೇಟ್ಮೆಂಟ್ ಇದಾವೆ, ಬಟ್ ನಾನು ಬಿಟ್ಟಿದ್ದೀನಿ. ನಮ್ಗೆ ಇಷ್ಟು ಇಂಪಾರ್ಟೆಂಟ್. ಜಾನ್ ಹೇಳ್ತಾನೆ, ವುಡ್ ಯು ಮೈಂಡ್ ಟೇಕಿಂಗ್ ಆಫ್ ಯುವರ್ ಶೂಸ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ರೋಸಿ ಹೇಳ್ತಾರೆ, ಅಥವಾ ರೋಸಿ ಹೇಳ್ತಾರೆ ಏನಂತಂದ್ರೆ, ಸಾರಿ ಐ ಫಾರ್ಗಟ್, ಕ್ಷಮಿಸಬೇಕು ನಾನು ಮರ್ತು ಬಿಟ್ಟಿದ್ದೀನಿ ಅಂತೇಳಿ. ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬರ್ತಿದ್ದೀನಿ, ಬೇಕಂದ್ರೆ ಬರ್ತಿದ್ದೀನಿ, ಯಾಕಂದ್ರೆ ಸಾರಿ ಅಂತ ಶಬ್ದ ಬಂದಿದೆಯಲ್ಲ, ಅದಕ್ಕಾಗಿ ನಾನು ಆಪ್ಷನ್ಸ್ ಕೊಟ್ಟಿದ್ದೀನಿ. ಸೊ ಏನು ಅಪಾಲೈಸಿಂಗ್ ಕ್ಷಮೆ ಕೇಳ್ತಾ ಇದ್ದಾರೋ, ಅಥವಾ ರೆಫ್ಯೂಸಿಂಗ್ ತಿರಸ್ಕಾರ ಮಾಡ್ತಿದ್ದಾರೋ, ಏನ್ ರಿಕ್ವೆಸ್ಟ್ ಮಾಡ್ತಾರೆ ವಿನಂತಿ ಮಾಡ್ತಾ ಇದ್ದಾರೋ, ಅಥವಾ ಆರ್ಡರ್ ಮಾಡ್ತಿದ್ದಾರೋ ನೋಡ್ರಿ. ಈ ಆರ್ಡರ್ ಅಂತ ಅನ್ನುವಂಥದ್ದು ಏನು ಇಲ್ಲ ಇಲ್ಲಿ. ಓಕೆ, ಇದು ಆರ್ಡರ್ ಹೋಯ್ತು. ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ಕುಡಿಯೋ ಈ ರೀತಿ ಬರಬೇಕು, ಆ ರೀತಿ ಯಾವುದೂ ಇಲ್ಲ, ಇದನ್ನು ಹೋಯ್ತು. ಏನು ತಿರಸ್ಕಾರ ಮಾಡ್ತಿದಾರ, ನೋ ನಾಟ್ ಇಂತ ಯಾವುದೂ ಇಲ್ಲ, ಡಿಕ್ಲೈನ್ ಮಾಡುವಂಥವು ಯಾವುದೂ ಇಲ್ಲ. ಅಪಾಲಜಿ, ಓಕೆ, ಕ್ಷಮೆ ಕೇಳ್ತಿದ್ದಾರೆ, ಸಾರಿ ಐ
ಫಾರ್ಗಟ್, ಅಪಾಲಜೈಸಿಂಗ್. ಓಕೆ, ಇದೊಂದು ಅಪಾಲಜಿದಲ್ಲಿ ಬರುವಂತ ಸ್ಟೇಟ್ಮೆಂಟ್ ಆಗಿದೆ. ಮುಗಿತು ಲ್ಯಾಂಗ್ವೇಜ್ ಫಂಕ್ಷನ್ 1 ಮಾರ್ಕ್ಸ್ ಮುಗಿತು. ಎಸ್, ಇನ್ ಥರ್ಡ್ ಕ್ವಶನ್ ನೋಡೋಣ. ಎಸ್, ಥರ್ಡ್ ಒನ್ ನೋಡಿ, ಇಫ್ ಕ್ಲಾಸ್. ಇಫ್ ಕ್ಲಾಸ್ ಅಂತ ಕೂಡ ಕರಿತೇವೆ, ಕಂಡೀಷನಲ್ ಟೆನ್ಸ್ ಅಂತ ಕೂಡ ಕರಿತೇವೆ. ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಿದ್ದಾರೆ, ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮಿ ಮನಿ ಐ ಡ್ಯಾಶ್ ಬಾಟ್ ಇಟ್ ಅಂತೇಳಿ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇದಾದ ನಂತರ ಇಫ್ ಕ್ಲಾಸ್ ನ ಅದನ್ನ ಸಾಲ್ವ್ ಮಾಡಬೇಕಾದ್ರೆ ನಾನು ಫಸ್ಟ್ ಹೇಳ್ತೀನಿ, ಕೊಟ್ಟಂತ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಅಲ್ಲಿದೆ ಅದನ್ನ ನೋಡ್ಕೊಡ್ರಿ. ಈ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಅಲ್ಲಿದೆ? ಹ್ಯಾಡ್ ಬಂದಿದೆ, V3 ಬಂದಿದೆ, ಸೊ ಪಾಸ್ಟ್ ಪರ್ಫೆಕ್ಟ್ ದಲ್ಲಿದೆ, ಗೊತ್ತಾಯ್ತು. ನೋಡ್ರಿ, ಇಫ್ ಕ್ಲಾಸ್ ಅಲ್ಲಿ ಅವರು ಸಿಂಪಲ್ ಪ್ರೆಸೆಂಟ್ ಕೊಡ್ಬೋದು ಒಂದು, ಓಕೆ, ಅಥವಾ ಸಿಂಪಲ್ ಪಾಸ್ಟ್ ಕೊಡ್ಬೋದು ಒಂದು, ಅಥವಾ ಪಾಸ್ಟ್ ಪರ್ಫೆಕ್ಟ್ ಕೊಡಬೇಕು ಒಂದು. ಇವು ಮೂರೇ ಟೆನ್ಸ್ ದಲ್ಲಿ ಇರ್ತವೆ ಹೆಚ್ಚು ಇಫ್ ಕ್ಲಾಸ್ ದಲ್ಲಿ ಅಥವಾ ಕಂಡೀಷನಲ್ ಟೆನ್ಸ್ ದಲ್ಲಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಮುಂದೆ ವಿಲ್, ಶಾಲ್, ಕುಡ್ ಇಂತ ಕ್ಯಾನ್ ಬರಬೇಕು. ವಿಲ್, ಶಾಲ್, ಕುಡ್. ಓಕೆ, ಸಿಂಪಲ್ ಪ್ರೆಸೆಂಟ್ ಇದ್ರೆ ವಿಲ್, ಶಾಲ್, ಕ್ಯಾನ್, ಮೇ ಇಂಥವು ಬರ್ತವೆ. ಓಕೆ, ಸೊ ಅದನ್ನೇ ಸಿಂಪಲ್ ಪಾಸ್ಟ್ ಇದ್ರೆ ವಿಲ್ ಇದು ವುಡ್, ಶಾಲ್ ಇದು ಶುಡ್, ಕ್ಯಾನ್ ಇದು ಕುಡ್, ಮೇ ಇದು ಮೈಟ್, ಈ ರೀತಿ ಆಗ್ತವೆ ನೋಡ್ರಿ. ಸೊ ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಸೊ ಈ ವುಡ್ ಇದ್ರ ಜೊತೆಗೆ ಪ್ಲಸ್ ಹ್ಯಾವ್ ಬರಬೇಕು. ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಅಂತ ಈ ರೀತಿ ಬರ್ತವೆ ಪಾಸ್ಟ್ ಪರ್ಫೆಕ್ಟ್ ಇದ್ರೆ. ಓಕೆ, ಹಾಗಾದ್ರೆ ಸಿಂಪಲ್ ಕ್ಲಿಯರ್ ಆಯ್ತು. ಸೊ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ನಾನು ಹೇಳಿದೆ ವುಡ್ ಅಥವಾ ಶುಡ್ ಪ್ಲಸ್ ಹ್ಯಾವ್ ಬರಬೇಕು, ಅದನ್ನ ಯಾರು ಮಾಡ್ಬಿಡ್ರಿ. ಸೊ ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮಿ ಮನಿ ಐ ವುಡ್ ಹ್ಯಾವ್ ಬಾಟ್ ಇಟ್. ನಾನು ಅದನ್ನ ಖರೀದಿ ಮಾಡಿರ್ತಿದ್ದೆ. ಸೊ ಏನಂತ ತುಂಬಬೇಕಾಯ್ತು? ವುಡ್ ಹ್ಯಾವ್. ಓಕೆ, ಇಲ್ಲ ಇದು ನೆಗೆಟಿವ್ ಮಾಡಿದ್ರೆ ಹೆಂಗ್ ಸರ್? ಇಫ್ ಮೈ ಮದರ್ ಹ್ಯಾಡ್ ನಾಟ್ ಅಂತಿದ್ರೆ ವುಡ್ ನಾಟ್. ಓಕೆ, ವುಡ್ ನಾಟ್ ಇಲ್ಲಿನೂ ನೆಗೆಟಿವ್ ಆಗ್ತಿತ್ತು. ಸೊ ಮೀನಿಂಗ್ ಕಡೆನೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತು, 1 ಮಾರ್ಕ್ಸ್. ಇದಾದ ನಂತರ ಫೋರ್ತ್ ಕ್ವಶನ್ ಈ ರೀತಿ ಕೊಟ್ಟಿದ್ರು. ಸೊ ಇದನ್ನೇ ಸಿಂಪಲ್ ಪಾಸ್ಟ್ ಮಾಡಿದ್ರೆ ಹೆಂಗ್? ಸಿಂಪಲ್ ಪ್ರೆಸೆಂಟ್ ಮಾಡಿದ್ರೆ ಇಫ್ ಮೈ ಮದರ್ ಗಿವ್ಸ್ ಆಗ್ತಿತ್ತು. ಇಫ್ ಮೈ ಮದರ್ ಗಿವ್ಸ್ ಆಗ್ತಿತ್ತು. ಇಲ್ಲಿ ಮುಂದೆ ವಿಲ್ ಅಂತ ಬರ್ತಿತ್ತು. ಓಕೆ, ಇಫ್ ಮೈ ಮದರ್ ಗಿವ್ಸ್ ಮೀ ಮನಿ ಐ ವಿಲ್ ಬೈ, ಇದನ್ನು ಚೇಂಜಸ್ ಆಗ್ತಿತ್ತು. ಓಕೆ, ಸೊ ಇದಾದ ನಂತರ ಇಫ್ ಮೈ ಮದರ್ ಗಿವನ್ ಇದು ಗೇವ್, V2 ಸಿಂಪಲ್ ಪಾಸ್ಟ್ ಮಾಡಿದ್ರೆ ಸೊ ಇಲ್ಲಿದ್ದು ವುಡ್ ಆಗ್ತದೆ. ಇಷ್ಟೇ. ಯಾವ ಟೆನ್ಸ್ ಅಲ್ಲಿ ಬೇಕಾದ್ರೂ ಕೊಡ್ಲಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇದಾದ ನಂತರ ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಅವರು ಇಂಟೆಲಿಜೆಂಟ್ ಕೇಳಿದ್ದಾರೆ. ಓಕೆ, ಶಿ ಈಸ್ ಆನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಂಟೆಲಿಜೆಂಟ್ ಅನ್ನೋದು ಏನಾಗುತ್ತೆ ಅಂತ ಹೇಳಿ ನೋಡ್ರಿ. ಈಗ ಪ್ರನೌನ್ ಹಿ, ಸಿ, ಇಟ್ ಎಲ್ಲ ಪ್ರನೌನ್ ಬರ್ತವೆ, ಇವೆಲ್ಲ ಗೊತ್ತಿದೆ. ಸೊ ಆಮ್, ಈಸ್, ಆರ್, ವಾಸ್, ಓರ್, ಆಕ್ಸಿಲರೀಸ್ ಬರ್ತವೆ. ಓಕೆ, ಸೊ ಇದಾದ ನಂತರ ಈ ಗರ್ಲ್ ಇಂಥವೆಲ್ಲನೂ ನೌನ್ ಬರ್ತವೆ. ಓಕೆ, ಈ ನೌನ್ ಅಥವಾ ಪ್ರನೌನ್ ಅನ್ನ ಹೊಗಳುವಂತ ಶಬ್ದ ಯಾವುದೇ ಇರಲಿ ಅದು ಏನಾಗಿರ್ತತಿ? ಅಡ್ಜೆಕ್ಟಿವ್ ಆಗಿರ್ತದೆ. ಈ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ಅದನ್ನ ವರ್ಣಿಸುವಂತ ಶಬ್ದಗಳು ಅಡ್ಜೆಕ್ಟಿವ್ ಆಗಿರ್ತವೆ. ಸಿಂಪಲ್, ಮುಗಿತು. ಇಂಟೆಲಿಜೆಂಟ್ ಅನ್ನೋದು ಅವಳು ಹುಡುಗಿ ಹೇಗಿದ್ದಾಳೆ? ಇಂಟೆಲಿಜೆಂಟ್ ಆಗಿದ್ದಾಳೆ. ಸೊ ಅದು ಹುಡುಗಿಯನ್ನ ವರ್ಣಿಸ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಒಂದು ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಸೊ ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಮುಗಿತು. ಫಿಫ್ತ್ ನೋಡಿ, ಕೊಲಾಕೇಟಿವ್ ಕೇಳಿದ್ದಾರೆ. ಕೊಲಾಕೇಟಿವ್ ಬಹಳ ಈಸಿ ರೀ. ಸೊ ಕೊಲಾಕೇಟಿವ್ ಏನಂತ ಕೇಳಿದ್ದಾರೆ? ಫ್ರೀಡಮ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ರೆಸ್ಲರ್, ಫೈಟರ್, ಸ್ವಿಮ್ಮರ್, ಬಾಕ್ಸರ್ ಅಂತ ಕೊಟ್ಟಿದ್ದಾರೆ. ಸರ್ ಕೊಲಾಕೇಟಿವ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ನೋಡಿದ ತಕ್ಷಣ ಗೊತ್ತಾದ್ರೆ ಓಕೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಸರ್ ನಮ್ಗೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಪ್ರತಿಯೊಂದು ಶಬ್ದಕ್ಕೂ ಟ್ಯಾಲಿ ಮಾಡ್ತಾ ಹೋಗ್ರಿ. ಇದಕ್ಕೆ 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 ಸೊ ಈ ರೀತಿ ಟ್ಯಾಲಿ ಮಾಡ್ತಾ ಹೋಗಿ ಸೊ ಅವಾಗ ಗೊತ್ತಾಗುತ್ತೆ. ಎಕ್ಸಾಂಪಲ್ ಫ್ರೀಡಮ್ ರೆಸ್ಲರ್ ಅನ್ರಿ, ಫ್ರೀಡಮ್ ಫೈಟರ್ ಅನ್ರಿ, ಫ್ರೀಡಮ್ ಸ್ವಿಮ್ಮರ್ ಅನ್ರಿ, ಫ್ರೀಡಮ್ ಬಾಕ್ಸರ್ ಅನ್ರಿ. ಸೊ ಈ ರೀತಿ ಅಂತಾನೆ ಗೊತ್ತಾಗ್ಬಿಡ್ತಾ ಫ್ರೀಡಮ್ ಫೈಟರ್ ಅಂದ್ರೆ ಗೊತ್ತಾಗುತ್ತಾ? ಫೈನಲ್ ಮಾಡ್ಕೊಂಡ್ಬಿಡ್ರಿ. ಇದನ್ನು ಕೂಡ ಒಂದು ಮೆಥಡ್ ಇದೆ. ಓಕೆ, ಸೊ ಒಂದು ಗೊತ್ತಾದ್ರೆ ಫಸ್ಟ್ ಮೆಥಡ್ ಇದೆ. ಸೊ ನೋಡಿದ ತಕ್ಷಣ ಗೊತ್ತಾಯ್ತಾ? ಓಕೆ ಕ್ಲಿಯರ್. ಅದು ಗೊತ್ತಾದ್ರೆ ಈ ರೀತಿನೂ ಕೂಡ ನೀವು ಮಾಡ್ಬೋದು. ಓಕೆ, ಸೊ 1 ಮಾರ್ಕ್ಸ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ 6th ಕ್ವಶನ್ ಕೇಳಿದ್ರೆ 2 ಸಿಲೆಬಲ್ ವರ್ಡ್ ಕೇಳಿದ್ದಾರೆ. ನಾನು ಹೇಳಿದೆ ಸೊ ಹೆಚ್ಚು ಮೋನೋ ಸಿಲೆಬಲ್ ಕೇಳ್ಬೋದು, ಒಂದೇ ಸಿಲೆಬಲ್ ವರ್ಡ್ ಯಾವ್ದಂತ ಕೇಳ್ಬೋದು, ಅಥವಾ 2 ಸಿಲೆಬಲ್ ಯಾವ್ದಂತೂ ಕೇಳ್ಬೋದು. ಸೊ ಇಲ್ಲಿ 2 ಸಿಲೆಬಲ್ ಕೇಳಿದರೆ ಯಾವ್ದಾದ್ರು ನಮಗೇನು ಬೇಕಾಗಿಲ್ಲ, ಯಾವ್ದು ನಾವು ಫೈಂಡ್ ಔಟ್ ಮಾಡೋದು ಎಲ್ಲ ಸಿಲೆಬಲ್ಸ್ ಕಂಡು ಪಿ ಅಂತಂದ್ರೆ 1 ಆಯ್ತು, 1 ಸಿಲೆಬಲ್. ಫೋಟೋಗ್ರಾಫರ್, ಫೋಟೋಗ್ರಫಿ ಎಷ್ಟು ನೋಡಿ 4. ಅದು ಪ್ರಿಪರೇಷನ್, ಓಕೆ, ಸೊ 4 ಸಿಲೆಬಲ್. ಪೇಪರ್, ಅದು ಸೊ ಇದು 2, ಇದು 4, ಇದು 1. ಸೊ 1 2 3 4. ಸೊ ಅವ್ರಿಗೆ ಇದು 2 ಸಿಲೆಬಲ್. ಎಸ್,
ನೆಕ್ಸ್ಟ್ ಇನ್ಫಿನಿಟಿ, ಇದು ಅಂತೂ ನಿಮಗೆ ಈಸಿ ಕ್ವಶನ್ ರೀ. ನಾನು ಹೇಳ್ತೀನಿ ಇನ್ಫಿನಿಟಿವ್ ಕಂಡುಹಿಡಿದು ಬಹಳಷ್ಟು ಈಸಿ ಅಂತೇಳಿ. ಸಲೀಮ್ ಹ್ಯಾಸ್ ಬಿಕಮ್ ಅ ಡಾಕ್ಟರ್ ಟು ಸರ್ವ್ ಸಿಕ್ ಪೀಪಲ್ ಅಂತ ಇದೆ. ಇನ್ಫಿನಿಟಿವ್ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಈ ವಿಡಿಯೋ ಬಹಳಷ್ಟು ಸ್ಪೆಷಲ್ ಅಂತ ಅದಕ್ಕೆ ಹೇಳ್ತೀನಿ. ಯಾಕಂದ್ರೆ ಸುಮ್ಮನೆ ಆನ್ಸರ್ ಹೇಳ್ಬಿಡ್ತಾ ಇಲ್ಲ, ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಸೊ ಇನ್ಫಿನಿಟಿವ್ ಕಂಡುಹಿಡಿಬೇಕಾದ್ರೆ ಟೂ ಅಂತ ಇರಬೇಕು ಪ್ಲಸ್ V1 ಇರಬೇಕು. ಕ್ರಿಯಾಪದದ ಒಂದೇ ರೂಪ ಇದ್ರೆ ಅದು ಇನ್ಫಿನಿಟಿವ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಕೊಟ್ಟಂತ ವಾಕ್ಯ ನೋಡ್ಕೋತ ಹೋಗ್ರಿ. ಟೂ ಎಲ್ಲಿದೆ ನೋಡಿ, ಟೂ ಎಲ್ಲಿದೆ, ಇಲ್ಲಿದೆ, ಮುಗೀತು. ಟೂ ಸರ್ವ್ ಇಷ್ಟೇ ಮುಗಿದೋಯ್ತು. ಬೈ ಚಾನ್ಸ್ ಟೂ ಎರಡು ಕೊಟ್ಟಿದ್ದಂದ್ರೆ ಸೊ ಅವಾಗ ಸ್ವಲ್ಪ ಇದನ್ನ ವಿಚಾರ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಸೊ V1 ಇದೆ ಎಲ್ಲ ನೋಡ್ಬೇಕಾಗಿತ್ತು. ಸೊ ಇರೋದೇ ಒಂದೇ, ಇನ್ನೇನಿರುತ್ತೆ ಇದನ್ನೇ ಇನ್ಫಿನಿಟ್ ಆಗಿರುತ್ತೆ. ಸೊ ನಮ್ಮ SSLC ಲೆವೆಲ್ಗೆ ಇದು ಕರೆಕ್ಟ್. ಓಕೆ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಸೊ ಟೂ ಇರಬೇಕು, ಅಲ್ಲಿ ಕ್ರಿಯಾಪದ ಒಂದೇ ರೂಪ ಇರಬೇಕು, ಅದು ಇದ್ರೆ ಇನ್ಫಿನಿಟಿವ್ ಆಗಿರುತ್ತೆ. ಎಸ್. ನೆಕ್ಸ್ಟ್ ಆರ್ಟಿಕಲ್. ಆರ್ಟಿಕಲ್ದಲ್ಲಿ ಈ ರೀತಿ ಕೇಳಿದ್ದಾರೆ, ಡ್ಯಾಸ್ ರಾಮಾಯಣ ಇಸ್ ದ ಹೋಲಿ ಬುಕ್ ಆಫ್ ಹಿಂದೂಸ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಆರ್ಟಿಕಲ್ ಇದ್ರ ಬಗ್ಗೆ ಐ ಥಿಂಕ್ 2 ವಿಡಿಯೋಸ್ ಮಾಡಿದ್ದೀನಿ ಅನ್ಸುತ್ತಾ. ಸೊ ಈ ಹೋಲಿ ಬುಕ್ಸ್ ಏನಿರ್ತಾವೆ ನೋಡ್ರಿ, ಆ ಬುಕ್ಸ್ ಹಿಂದ್ಗಡೆ ಯಾವಾಗಲೂ ನಾವು ದ ಬರಿತೀವಿ. ಎಸ್. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ರು ಕೂಡ ನಾವು ದ ಬರಿತೀವಿ. ಆರ್ಗನ್ಸ್ ಇರ್ತಾವೆ, ಮಾನವ ಶರೀರದ ಅಂಗಗಳು ಕೂಡ ಅವುಗಳ ಹೆಸರು ಹಿಂದೆ ದ ಬರಿತೀವಿ. ಸೊ ಈ ರೀತಿ ರೂಲ್ಸ್ ಇದೆ, ಅದನ್ನ ಸ್ವಲ್ಪ ನೋಡ್ಕೊಂಡು ಬರ್ರಿ. ಓಕೆ. ಎಸ್, 8 ಮಾರ್ಕ್ಸ್ ಕ್ಲಿಯರ್ ಆಯ್ತು. ಈ 9th ಒಂದು ನೋಡೋಣ. ಸೊ 9th ಒಂದು ನೋಡಿ, ಹೋಮೋಫೋನ್ಸ್ ಕೇಳಿದ್ದಾರೆ. ಹೋಮೋಫೋನ್ ಅಂದ್ರೆ ನಿಮ್ಗೆ ಗೊತ್ತು, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತಾ, ಬಟ್ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರ್ತಾವೆ. ನಾನು ಅದಕ್ಕೆ ಎಷ್ಟೋ ಸಲ ಎಕ್ಸಾಂಪಲ್ ಹೇಳ್ತಾ ಬಂದಿದ್ದೀನಿ. ಸೊ ಎಕ್ಸಾಂಪಲ್ ಪ್ರಿನ್ಸಿಪಲ್ ಅಂತ ಹೇಳ್ಕೊತಾ ಬಂದಿದ್ದೀನಿ, ಹಿಯರ್ ಅಂತ ಹೆಚ್ಚು ಕೊಡ್ತಿರ್ತೀನಿ. ಹಾಗಾದ್ರೆ ಇಲ್ಲ ಹೋಮೋಫೋನ್ ಬಗ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ ನೋಡ್ರಿ. ಇಂಡಿಯಾ ವಾಂಟ್ಸ್ ಡ್ಯಾಸ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. 2 ಹೋಮೋಫೋನ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಪೀಸ್ ಇದರಲ್ಲಿ ಯಾವ ಸೂಟಬಲ್ ಆಗಿದೆ ಅಂತ ಕೇಳ್ತಿದ್ದಾರೆ ನೋಡ್ರಿ. ಇದಕ್ಕೆ ಯಾವ್ದೋ ಟ್ರಿಕ್ಸ್ ಇದೆ ಸರ್? ಯಾವುದು ಟ್ರಿಕ್ಸ್ ಇಲ್ಲ, ಶಾರ್ಟ್ಕಟ್ ಮೆಥಡ್ ಅದಕ್ಕೆ ಯಾವುದು ಇಲ್ಲ. ಹಾಗಾದ್ರೆ ನಾವು ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಸೊ ಇವುಗಳ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಇವುಗಳ ಮೀನಿಂಗ್ ಗೊತ್ತಿರಬೇಕು ಮತ್ತು ಈ ವಾಕ್ಯದ ಸ್ಟೇಟ್ಮೆಂಟ್ ದ ಒಂದು ಮೀನಿಂಗ್ ಅರ್ಥ ಆದ್ರೆ ಸೊ ನೀವು ಇದನ್ನ ಸಾಲ್ವ್ ಮಾಡಬಹುದು. ಅದನ್ನ ಬಿಟ್ಟರೆ ಮತ್ತೆ ಯಾವುದು ಶಾರ್ಟ್ಕಟ್ ಇಲ್ಲ. ಹಾಗಾದ್ರೆ ನಮ್ಗೆ ಯಾವ್ದು ಮೀನಿಂಗ್ ಗೊತ್ತಿದೆ. ಈ ಪೀಸ್ ಅಂದ್ರೆ ಪೀಸ್ ಮಾಡ್ತೇವೆ ಸಣ್ಣ. ಈ ಪೀಸ್ ಅಂತಂದ್ರೆ ಶಾಂತಿ. ಓಕೆ, ಸೊ ಶಾಂತಿ ಅಂತೇವೆ ನೋಡ್ರಿ. ಸೊ ಕಾಮ್, ಶಾಂತಿ ಅಂತ ನೋಡ್ರಿ, ಈ ಪೀಸ್. ಓಕೆ. ಸೊ ಭಾರತವು ಏನ್ ಬೇಕಾಗಿದೆ ಜಗತ್ತಿನಲ್ಲಿ, ಯಾವ ಈ ಪೀಸ್ ಬೇಕಾಗಿದೆ, ಈಗ ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ನಿಮಗೆ ಮೀನಿಂಗ್ ಗೊತ್ತಾಗುತ್ತೋ ಅವಾಗ ಈಸಿಯಾಗಿ ಸೊ ಇದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸೊ ನಮ್ಗೆ ಗೊತ್ತಾಯ್ತು ಈ ಪೀಸ್ ಇಸ್ ದ ಕರೆಕ್ಟ್ ಅಂತ. ಓಕೆ, ಮುಗೀತು ಹೋಮೋಫೋನ್ಸ್. ಹಾಗಾದ್ರೆ ಲಿಂಕರ್, ಸೆಕೆಂಡ್ 10th ಒಂದು ಲಿಂಕರ್ ಕೇಳಿದ್ದಾರೆ. ಲಿಂಕರ್ ಅಂದ್ರೆ ಒಂದೇ ಆ್ಯಂಡ್ ಕಂಜಂಕ್ಷನ್ ಕೂಡ ಅಂತ ಕರಿತೀವಿ. ಸೊ ಕಂಜಂಕ್ಷನ್ ಸುಟೇಬಲ್ ಆದ ಕಂಜಂಕ್ಷನ್ ತುಂಬ್ರಿ ಅಂತ ಹೇಳ್ತಿದ್ದಾರೆ. ನಾನು ಇದಕ್ಕೆ ಹೇಳಿದೆ ಲಿಂಕರ್ ಅಂದ ತಕ್ಷಣ, ಕಂಜಂಕ್ಷನ್ ಅಂದ ತಕ್ಷಣ ನಿಮ್ಗೆ 4 ಹೇಳಿದೆ ನಾನು. ಆ್ಯಂಡ್, ಬಟ್, ಬಿಕಾಸ್. ಓಕೆ. ಸೊ ಇವು ಹೆಚ್ಚು ನೆಮ್ಮದಿರಲಿ, ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತ ತಿಳ್ಕೊಡ್ರಿ ಅಂತ ಹೇಳಿದ್ದೀನಿ. ಸೊ ಹಾಗಾದ್ರೆ ಲಿಂಕರ್ ಅಂದ ತಕ್ಷಣ ನೋಡೋಣ. ಹಿ ವಾಸ್ ಅ ಮ್ಯಾನ್ ಆಫ್ ಕರೇಜ್ ಡ್ಯಾಸ್ ಆಫ್ ನೋ ರೆಪ್ಯುಟೇಷನ್. ಆತ ಧೈರ್ಯವಂತ ಮನುಷ್ಯನಾಗಿದ್ದಾನೆ, ಆದ್ರೆ ಆತನಿಗೆ ರೆಪ್ಯುಟೇಷನ್ ಇಲ್ಲ ಅಂತೇಳಿ. ಓಕೆ. ಸೊ ಆದರೆ ಅಂತ ಬಂದ್ಬಿಡ್ತು ನೋಡ್ರಿ, ಆದರೆ, ಬಟ್. ಓಕೆ. ಸೊ ಹಿ ವಾಸ್ ಅ ಮ್ಯಾನ್ ಆಫ್ ಕರೇಜ್, ಆದರೆ ಬಟ್ ಆಫ್ ನೋ ರೆಪ್ಯುಟೇಷನ್ ಅಂತ ಗೊತ್ತಾಗ್ಬಿಡ್ತು. ಸೊ ಇವುಗಳ ಬಗ್ಗೆನೇ ನಮ್ದು ಇಟ್ಕೊಂಡು ಇದರಿಂದ ಒಂದು ಹೆಚ್ಚು ಆಗಿರುತ್ತೆ. ಓಕೆ. ಇದಾದ ನಂತರ ಪ್ರಪೋಸಿಷನ್ ಕೇಳಿದ್ದಾರೆ. ಹಿ ಲಿವ್ಸ್ ಡ್ಯಾಸ್ ಪಣಜಿ ಇನ್ ಗೋವಾ ಅಂತ. ಸೊ ನಾನು ಪಾಠ ಏನ್ ಮಾಡ್ತೀನಿ, ಇಲ್ಲಿಗೆ ಯಾಟ ತುಂಬಿಡ್ತೀನಿ. ಏನ್ ಸರ್ ಯಾಟ ಯಾಕೆ ತುಂಬಿದ್ದಾರೆ ಅಂತಂದ್ರೆ, ಸೊ ಒಂದು ದೊಡ್ಡ ಪ್ಲೇಸ್ ನಲ್ಲಿ, ಒಂದು ಗೋವಾ ಅಂತ ದೊಡ್ಡ ಪ್ಲೇಸ್ ನಲ್ಲಿ ಯಾವುದೋ ಒಂದು ಭಾಗವನ್ನು ಹೇಳ್ಬೇಕಾದ್ರೆ ಯಾಟ್ ಅಂತ ಉಪಯೋಗಿಸ್ತೇವೆ, ಇಲ್ಲಿ ಇನ್ ಅಂತ ಉಪಯೋಗಿಸ್ತೇವೆ ನೋಡ್ರಿ. ನಂತರ ಇರಲಿ, ಇದೊಂದು ದೊಡ್ಡ ಜಾಗ ಇದೆ. ಸೊ ಒಂದು ಗೋವಾ ಇದೆ, ಇಲ್ಲಿ ಎಲ್ಲೋ ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ಯಾಟ್ ಪೋಸ್ಟ್ ಆಫೀಸ್ ಅಂತೀವಿ. ಸೊ ಇದು ಗೋವಾ. ಓಕೆ. ಎಲ್ಲೋ ವಿಜಯಪುರ ಇದೆ, ಕಲಬುರಗಿ ಇದೆ, ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಯಾಟದ ಬಸ್ ಸ್ಟ್ಯಾಂಡ್ ಅಂತ. ಸೊ ಈ ರೀತಿಯಾಗಿ ಚಿಕ್ಕ ಪ್ಲೇಸ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಯಾಟನ್ನು ಉಪಯೋಗಿಸ್ತೇವೆ. ಇದಿಷ್ಟೆಲ್ಲ ಯಾಟನ ಬೇರೆ ಬೇರೆ ಕಡೆ ಟೈಮನ್ನು ತೋರಿಸ್ಲಿಕ್ಕೆ ಉಪಯೋಗಿಸ್ತಿರ್ತೇವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಸ್ಟಡಿ ಮಾಡ್ರಿ. ಓಕೆ. ಸೊ ಇದು ಕ್ಲಿಯರ್ ಆಯ್ತು. ಈಗ ಎಕ್ಸಾಂಪಲ್ at 2 o'clock, at 3 o'clock ಅಂತ ಕೂಡ ನಾವು ಹೇಳ್ತಿರ್ತೇವೆ. ಇದು ಆದ ಅಂದ್ರೆ ಟೆನ್ಸ್ ಫಾರ್ಮ್ ಕೇಳಿದರೆ 12th ಒನ್ ಸುಟೇಬಲ್ ಆದ ಟೆನ್ಸ್ ಫಾರ್ಮ್ ನ ಫಿಲ್ ಮಾಡಿ ಅಂತೇಳಿ. ಇದು ಬಹಳಷ್ಟು ಈಸಿ ರೀ. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಸರ್ ಅಂತಂದ್ರೆ ನೋಡಿ, ಓದ್ಕೊಡೋದನ್ನ ಶಕುಂತಲಾ ಈಸ್ ಅ ಕ್ಲಾಸಿಕಲ್ ಸಿಂಗರ್. ಶಿ ಡ್ಯಾಸ್ ಅರ್ನ್ ಮನಿ ಬೈ ಗಿವಿಂಗ್ ಟ್ಯೂಷನ್ಸ್ ಅಂತೇಳಿ. ಸೊ ಇಲ್ಲ ಸ್ವಲ್ಪ ಟ್ಯೂಷನ್ ಕಡೆ ಸ್ಪೆಲ್ಲಿಂಗ್ ಇಂಪಾರ್ಟೆನ್ಸ್ ಕೊಡ್ರಿ. ಟ್ಯೂಷನ್ ಸ್ಪೆಲ್ಲಿಂಗ್ ಬಹಳಷ್ಟು ಜನ ತಪ್ಪ ಬರ್ತಿರ್ತಾರೆ, ಇವನ್ ಗ್ರಾಮರ್ ಅನ್ನೋದು ಕೂಡ ತಪ್ಪ ಬರ್ತಿರ್ತಾರೆ ಟ್ಯೂಷನ್ಸ್. ಶಕುಂತಲಾ ಒಬ್ರು ಕ್ಲಾಸಿಕಲ್ ಸಿಂಗರ್ ಆಗಿದ್ದಾರೆ. ಅವಳು ಏನ್ ಮಾಡ್ತಿದ್ದಾರೆ, ಮನಿಯನ್ನ ಗಳಿಸ್ತಾ ಇದ್ದಾಳೆ ಟ್ಯೂಷನ್ ಹೇಳುವ ಮೂಲಕ. ಹಾಗಾದ್ರೆ ಇದು ಅವಳ ಒಂದು ಹ್ಯಾಬಿಚುವಲ್ ಆಗಿದೆ. ಓಕೆ. ಹ್ಯಾಬಿಚುವಲ್ ಆಲ್ಮೋಸ್ಟ್ ಆಲ್ ನಾವು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಓಕೆ, ಇದೇನೇ ಇದೆ. ಇದು ಆದ ನಂತರ ಕೊಟ್ಟಂತದಲ್ಲಿ
ಬಿ ಇಲ್ಲ, ಬಿ ಪ್ಲಸ್ ಆರ್ ಅಂತ ಕೊಟ್ಟಿದ್ರೆ ನಾವು ಬೇರೆ ವಿಚಾರ ಮಾಡ್ತಿದ್ವಿ, ಅದನ್ನ ನಾವು ಒಂದೇ ವಿಡಿಯೋದಲ್ಲಿ ಹೇಳಿದ್ವಿ. ಇಲ್ಲಿ ಬಿ ಇಲ್ಲ, ಓಕೆ, ಇದು ಕ್ಲಿಯರ್ ಆಯ್ತು. ಹಾಗಾದ್ರೆ ಈ ಅರ್ನ್ ದಲ್ಲಿ ಅರ್ನರೇ ಬರಬೇಕು ಒಂದು, ಅರ್ನ್ಸರೇ ಬರಬೇಕು ಒಂದು, ಇಲ್ದಿದ್ರೆ ಅರ್ನ್ದರೆ ಬರಬೇಕು ಒಂದು. ಈ ಮೂರು ಬರ್ತಾವ. ಹಾಗಾದ್ರೆ ಈ ಮೂರಲ್ಲಿ ಯಾವ್ದು ಬರ್ತಾವು ನೋಡ್ರಿ. ಈ ಇದು ಪಾಸ್ಟ್ ಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್. ಓಕೆ, ಈ ಸಿಂಪಲ್ ಪಾಸ್ಟ್ ಫಾರ್ಮ್ ದಲ್ಲಿ ಈ ಕೊಟ್ಟಂತ ವಾಕ್ಯ ಯಾವ್ದಿದೆ, ಪ್ರೆಸೆಂಟ್ ಇದೆ. ಸೊ ಇದು ಹೋಯ್ತು. ಇನ್ನು ಯಾರು ಉಳಿದು ಅರ್ನರ್ ಬರಬೇಕು ಒಂದು, ಅರ್ನ್ಸರ್ ಬರಬೇಕು ಒಂದು. ಇದರಲ್ಲಿ ಯಾವ್ದಾಗ್ತದೆ ಇಲ್ಲಿ ನೋಡ್ರಿ, ಹಿ ಸಿ ಇಟ್ ಬಂತಂದ್ರೆ ಅಲ್ಲಿ ಅರ್ನ್ಸ್ ಬರ್ತದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮುಗೀತು. ಸೊ ಇದ್ರ ಮುಂದೆ ಎಸ್, ಅರ್ನ್ಸ್ ಓವರ್. ಸೊ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ಮಾಡೋಣ. ಓಕೆ, ಎಸ್ 12 ಕ್ವಶನ್ಸ್ ಓವರ್ ಆಯ್ತಾ. 13th ನೋಡ್ರಿ, ಕುಕ್ ಅನ್ನೋದು ಒಂದು ವರ್ಡ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಸ್ ಅ ವರ್ಬ್ ಅಂತ ಕೊಟ್ಟಿದ್ದಾರೆ. ಕ್ರಿಯಾಪದದ ರೀತಿಯಲ್ಲಿ ಉಪಯೋಗಿಸ್ರಿ. ಇದು ಬಹಳಷ್ಟು ಈಸಿ. ಕುಕ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಕುಕಿಂಗ್ ಅಂದ್ರೆ ಅಡಿಗೆ ಮಾಡೋದು, ಇದನ್ನ ಈಸಿಯಾಗಿ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐ ಆಮ್ ಕುಕಿಂಗ್ ಅಂದ್ರೆ ಮುಗೀತು, ನಾನು ಅಡಿಗೆ ಮಾಡ್ತಿದ್ದೀನಿ ಅಂತ ಮುಗೀತು. ಅಥವಾ ಮೈ ಮದರ್ ಈಸ್ ಕುಕಿಂಗ್, ಓಕೆ, ಮೈ ಸಿಸ್ಟರ್ ಈಸ್ ಕುಕಿಂಗ್ ಡೆಲಿಷಿಯಸ್ ಫುಡ್ ಅಂತ ಈ ರೀತಿನೂ ಮಾಡ್ಬೋದು ರೀ. ಮೈ ಸಿಸ್ಟರ್ ಇಸ್ ಕುಕಿಂಗ್ ಡೆಲಿಷಿಯಸ್ ಫುಡ್ ಅಂತ ಈ ರೀತಿನೂ ಮಾಡ್ಬೋದು. ಓಕೆ, ಇದಂತೂ ಈಸಿ ಇದೆ, ಬಿಡಿ ಮಾಡ್ಬೋದು. ಸೊ ಇದಾದ ನಂತರ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಕಂಪೇರಿಟಿವ್ ಡಿಗ್ರಿ ಮಾಡಿ, ಇದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಇದನ್ನ ಕಂಪೇರಿಟಿವ್ ದಲ್ಲಿ ಮಾಡಿ ಅಂದ ತಕ್ಷಣ ಈ ರೀತಿ ಕೊಟ್ಟರೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಈ ರೀತಿ ಕೊಟ್ಟರೆ ಯಾವ ರೀತಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಟಾಲ್ ಆಸ್ ರಾಜು ಅಂತ. ಓಕೆ, ನನ್ನ ಹೆಸರು ತೆಗೆದುಕೊಂಡಿದ್ದಾರೆ ನೋಡಿ. ಸೊ ಇದು ಪಾಸಿಟಿವ್ ಡಿಗ್ರಿದಲ್ಲಿ ಕೊಟ್ಟಿದ್ದಾರೆ. ಪಾಸಿಟಿವ್ ಡಿಗ್ರಿ ಕೊಟ್ಟರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಅಂತ ಹೇಳಿದ್ರೆ, ಮೊದಲೇ ಮಾತು ಡಿಗ್ರೀಸ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್, ಅದರಲ್ಲಿ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಯಾವ ರೀತಿ ಮಾಡಬೇಕು ಕಂಪೇರಿಟಿವ್ ಡಿಗ್ರಿದಲ್ಲಿ ಅಂತಂದ್ರೆ, ಕಂಪೇರಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಇದು ರಾಜು ಬರಬೇಕು ಈ ಕಡೆ. ಓಕೆ, ಸಬ್ಜೆಕ್ಟ್ ಈ ಕಡೆ ಬರಬೇಕು. ರಾಜು ಈಸ್ ವರ್ಕ್ ಬರಬೇಕು ಇಲ್ಲಿ, ಈಸ್ ಕಂಪೇರಿಟಿವ್ ಅಡ್ಜೆಕ್ಟಿವ್ ಬರಬೇಕು. ಟಾಲ್ ಇದ್ದದ್ದು ರಾಜು ಈಸ್ ಟಾಲರ್, ಕಂಪೇರಿಟಿವ್ ಅಡ್ಜೆಕ್ಟಿವ್. ರಾಜು ಈಸ್ ಟಾಲರ್, ಟಾಲರ್ ಬಂತಂದ್ರೆ ದ್ಯಾನ್ ಅಂತ ಬರಬೇಕು. ಎನಿ ಅದರ್ ಅಂತ ಬರಲೇಬೇಕು. ರಾಜು ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್, ಇದನ್ನ ಆಸ್ ಇಟ್ ಈಸ್, ಇದು ಅಷ್ಟು ತೋರಿ, ಇನ್ ದ ಕ್ಲಾಸ್. ಅದು ನೋಡಿ ಬರ್ಬಿಡ್ರಿ, ಮುಗಿತು. ರಾಜು ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್, ಮುಗಿತು. ಸರ್ ಇದನ್ನೇ ಸೂಪರ್ಲೇಟಿವ್ ಮಾಡಿ, ಸೂಪರ್ಲೇಟಿವ್ ಕೊಟ್ಟಿದ್ರೆ ಅಂತಂದ್ರೆ ಈ ರೀತಿ ಕಂಪೇರಿಟಿವ್ ಕೊಟ್ಟು ಸೂಪರ್ಲೇಟಿವ್ ಮಾಡೋದು ಭಾಳ ಈಸಿ ರೀ. ಬಟ್ ಈ ಪಾಸಿಟಿವ್ ಕೊಡ್ಬಾರ್ದು ನೋಡ್ರಿ, ಪಾಸಿಟಿವ್ ಮಾಡಂತೂ ಕೊಡಬಾರ್ದು, ಪಾಸಿಟಿವ್ ಬೇರೆ ವಾಕ್ಯ ಮಾಡಂತೂ ಕೊಡಬಾರ್ದು. ಸೊ ಈ ರೀತಿ ಕಂಪೇರಿಟಿವ್ ಕೊಟ್ಟು ಸೂಪರ್ಲೇಟಿವ್ ಮಾಡಂತ ಹೇಳ್ಬೋದು, ಸೂಪರ್ಲೇಟಿವ್ ಕೊಟ್ಟು ಕಂಪೇರಿಟಿವ್ ಮಾಡಂತಂದ್ರೆ ಬಹಳಷ್ಟು ಈಸಿ. ಓಕೆ, ಸೊ ಇದನ್ನು ಸೂಪರ್ಲೇಟಿವ್ ಮಾಡೋಣ. ಸೂಪರ್ಲೇಟಿವ್ ಇದು ಕಂಪೇರಿಟಿವ್ ಸಿ ಡಿ ಅಂಡ್ ಸೂಪರ್ಲೇಟಿವ್ ಡಿಗ್ರೀಸ್ ಎಸ್ ಡಿ. ಸೇಮ್ ರಾಜು ಈಸ್, ಇದನ್ನ ಬಹಳಷ್ಟು ಈಸಿ ಅಂತಂದೆ, ಇಲ್ಲೇ ಇದೆ. ಟಾಲರ್ ಇದ್ದದ್ದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮಾಡಬೇಕು, ದ ಹಚ್ಚಬೇಕು, ಅದರಿಂದ ಟಾಲೆಸ್ಟ್. ಎಸ್, ದ ಟಾಲೆಸ್ಟ್. ಇದನ್ನ ಏನಿದೆ ನೋಡಿ, ಇದೆ ಕಾಪಿ ಪೇಸ್ಟ್, ಮುಗಿತು. ಬಾಯ್ ಇನ್ ದ ಕ್ಲಾಸ್, ಮುಗಿತು. ರಾಜು ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಎಸ್ 15th ಒನ್, ಕಂಬೈನ್ ಟು ಟು ಅಂತೇಳಿ. ಇದು ಆಕ್ಚುಲಿ ಬಹಳಷ್ಟು ಈಸಿ, ಇದ್ರ ಮೇಲೆ ವಿಡಿಯೋ ಮಾಡಿಲ್ಲ, ಮಾಡ್ತೀನಿ. ಸೊ ಟು ಅಂತ ಕಂಬೈನ್ ಮಾಡಿದ್ರೆ ಎರಡು ವಾಕ್ಯಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತನ ಒಂದು ವಾಕ್ಯ, ಸೊ ಇಲ್ಲಿ ತನ ಒಂದು ವಾಕ್ಯ. ದೇರ್ ಆರ್ ಹಿಯರ್ ಟೂ ಸೆಂಟೆನ್ಸ್ ಆರ್ ಹಿಯರ್. ದಿಸ್ ಟ್ರೀ ಈಸ್ ಅ ಟಾಲ್, ಒನ್ ಸೆಂಟೆನ್ಸ್, ಅಂಡ್ ಐ ಕಾಂಟ್ ಕ್ಲೈಂಬ್ ಇಟ್, ಇಟ್ಸ್ ಅನದರ್ ಸೆಂಟೆನ್ಸ್. ಎರಡನ್ನು ಕಂಬೈನ್ ಮಾಡಿ ಕೂಡಿಸ್ರಿ. ಕೂಡಿಸ್ಬೇಕಾದ್ರೆ ನೀವು ಏನು ಯೂಸ್ ಮಾಡ್ರಿ, ಟು ನ ಯೂಸ್ ಮಾಡ್ರಿ. ಓಕೆ, ಹಾಗಾದ್ರೆ ಯಾವ ರೀತಿ ಮಾಡ್ತೀವಿ ನೋಡ್ರಿ. ಇದನ್ನ ದಿಸ್ ಟ್ರೀ ಈಸ್, ಈ ಟು ಹಚ್ಚ್ರಿ, ಟು ಟಾಲ್ ಅಂತ ಬರೋದು. ಇದನ್ನು ತೆಗೆದು ಬಿಡ್ರಿ, ಇದು ಅಷ್ಟು ಹೋಗ್ಲಿ. ಟು ಇದು ಏನೈತಲ್ಲ ಇದನ್ನ ಬರೀರಿ, ಟು ಹಚ್ಚಿ ಕ್ಲೈಂಬ್ ಇಟ್. ದಿಸ್ ಟ್ರೀ ಈಸ್ ಟು ಟಾಲ್ ಟು ಕ್ಲೈಂಬ್ ಇಟ್, ಮುಗೀತು. ಎಷ್ಟು ಈಸಿ ನೋಡ್ರಿ. 16 ನೋಡ್ರಿ, ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ದಲ್ಲಿ ಬರುತ್ತಾ. ಸೊ ಹಾಗಾದ್ರೆ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಈ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅಶೋಕ್ ಸೇಡ್, ಓಕೆ, ಕಾಮ, ಡಬಲ್ ಇಂಟೆಡ್ ಕಾಮ. ಸೊ ಐ ಆಮ್. ಸೊ ಇಲ್ಲಿ ಇದನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ನೋಡ್ರಿ. ಸೊ ಅಶೋಕ್ ಸೇಡ್ ಐ ಆಮ್ ವರ್ಕಿಂಗ್ ಹಾರ್ಡ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆನಾ. ಸೊ ಇದನ್ನ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಅಶೋಕ್ ಸೆಡ್, ಇದು ಸೆಡ್
ದ್ಯಾಟ್ ಹೇಳಿದ ಏನಂತಂದರೆ ಆ ಇದ್ದದನ್ನು ಹಿ ಮಾಡಬೇಕು ಬಿಕಾಸ್ ಅಶೋಕ್ ಇದೆ, ಹಿಯರ್ ಆಗ್ಬೇಕು, ಶಿಯರ್ ಆಗ್ಬೇಕು, ಈಟರ್ ಆಗ್ಬೇಕು. ಸೊ ಥರ್ಡ್ ಪರ್ಸನ್ ಬರಬೇಕು. ಇಲ್ಲಿ ಅಶೋಕ್ ಇರೋ ಕಾರಣಕ್ಕಾಗಿ ಹಿನ ತಂದೇವಿ. ಯಾಮ್ ಇದ್ದದನ್ನ ವಾಜ್ಗೆ ತರ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದು ಪಾಸ್ಟ್ ಕಂಟಿನ್ಯೂಸ್. ಸೊ ಹಿ ವಾಸ್ ಸೇಮ್ ವರ್ಕಿಂಗ್ ಹಾರ್ಡ್ ಫಾರ್ ದ ಎಕ್ಸಾಮಿನೇಷನ್ ಫುಲ್ ಸ್ಟಾಪ್. ಮುಗಿತು. ಇದನ್ನ ತೆಗೆದಾಕಬೇಕು. ಇನ್ವರ್ಷನ್ ಮೆಥಡ್ ತೆಗೆದಾಕಬೇಕು. ಸೊ ಇನ್ವರ್ಟೆಡ್ ಕಾಮರ್ಸ್ ನ ತೆಗೆದುಬೇಕು. ಫುಲ್ ಸ್ಟಾಪ್. ಮುಗಿತು. ಅಶೋಕ್ ಸೆಡ್ ದ್ಯಾಟ್ he was working hard for the examination. ಎಷ್ಟು ಈಸಿ ಅಲ್ಲ ಅಂತ ಡಿಫಿಕಲ್ಟ್ ಅಂದೇವು ಬಟ್ ಈಸಿ ಇದೆ ನೋಡಿ. ಓಕೆ ಎಸ್. ಹಾಗಾದ್ರೆ ಲಾಸ್ಟ್ ಒನ್ 71 ಎಡಿಟಿಂಗ್. ಒಮ್ಮೊಮ್ಮೆ ಇದೂ ಡಿಫಿಕಲ್ಟ್ ಅನ್ಸುತ್ತಾ. ಸೊ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಿಸ್ಟೇಕ್ ಕೊಟ್ಟಿರ್ತಾರೆ, ಅದನ್ನ ಮಿಸ್ಟೇಕ್ ಕಂಡಿದ್ದು ಮತ್ತೊಮ್ಮೆ ಬರಿಬೇಕು. ಓಕೆ, ಮತ್ತೊಮ್ಮೆ ಬರಿಬೇಕಾ? ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, he hugged his father tight, his heart full of love for his stern father who had at last accepted that his destiny lay in canvas and paint ಅಂತ ಹೇಳಿ. ಓಕೆ, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಏನೇನು ಮಿಸ್ಟೇಕ್ ಅದ ಹೇಳ್ತಿದ್ದಾರೆ ನೋಡಿ. ಸೊ ಅಡ್ವರ್ಬಲ್ ಮಿಸ್ಟೇಕ್ ಆಗಿದೆ. ಓಕೆ, ಅಡ್ವರ್ಬಿಯಲ್ ಮಿಸ್ಟೇಕ್ ಅಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಎರಡು ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎರಡು ಮಿಸ್ಟೇಕ್ ಅನ್ನ ಮೊದಲು ಅಡ್ವರ್ಬ್ ಎಲ್ಲಿದೆ ನೋಡೋಣ. ನಾನು ಹೇಳಿದೆ ಅಡ್ವರ್ಬ್ ನ ಕಂಡುಹಿಡಬೇಕಾದ್ರೆ ಮೊದಲು ವರ್ಬ್ ನ ಕಂಡುಹಿಡ್ಕೊಳ್ಳಿ. ವರ್ಬ್ ಎಲ್ಲಿದ್ದಾವೆ? ಕ್ರಿಯಾಪದಗಳು. ಓಕೆ, ಮತ್ತು ಎಲ್ಲಿದೆ? accepted. ಓಕೆ, ಇಲ್ಲಿ ಕ್ರಿಯಾಪದಗಳು ಇದಾವೆ, ಮೇನ್ ವರ್ಬ್ಸ್. ಇವುಗಳನ್ನು ವರ್ಣಿಸುವಂತ ಶಬ್ದಗಳು ಎಲ್ಲದ ನೋಡ್ಬೇಕು. ಆಡ್ ವರ್ಬ್, ವರ್ಬ್ ಅನ್ನ ವರ್ಣಿಸುವ ಶಬ್ದಗಳು. he hugged his father tight. ಯಾವ ರೀತಿ? ಟೈಟ್ ಆಗಿ. ಇದು ಆಕ್ಚುಲಿ ಏನಾಗಬೇಕು? ಟೈಟ್ಲಿ. ಸೊ ಅಡ್ವರ್ಬ್ ಅಂದ್ರೆ ಎಲ್ಲವ ಬರಲೇಬೇಕು ಹೆಚ್ಚು. ಸೊ ಇದನ್ನು ಟೈಟ್ಲಿ. he hugged his father ಟೈಟ್ ಇದು ಟೈಟ್ಲಿ ಆಗಬೇಕಿತ್ತು. ಮುಗಿತು. ಅದು ಮಿಸ್ಟೇಕ್ ಮಾಡಿದ್ರು ಕ್ಲಿಯರ್ ಮಾಡ್ಕೋದೆ, ಮತ್ತೇನು ಎಲ್ಲಿ ಇಲ್ಲ. ಇದಾದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದ ತಕ್ಷಣ ನೀವು ಹಿಂಗೂ ನೋಡ್ಬೋದು. ಪ್ರತಿಯೊಂದು ಶಬ್ದನ ನೋಡಿ, ಎಲ್ಲ ಶಬ್ದ ನೋಡಿದ್ರು ಕರೆಕ್ಟ್ ಅನಿಸ್ತಾವೆ, ಎಲ್ಲ ಸ್ಪೆಲ್ಲಿಂಗ್ ಕರೆಕ್ಟೇ ಇದಾವೆ. ಬಟ್ ನಾನು ಹೇಳ್ತಾ ಇರೋದು ಅದಕ್ಕೆ ಒಂದು ಕ್ಲೂ ಏನಂತಂದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೊಟ್ಟಾರ ಹೋಮೋಫೋನ್ಸ್ಗಳು ಅಂತ ನಾವು ಏನು ಡಿಸ್ಕಷನ್ ಮಾಡಿದೆ ನೋಡ್ರಿ, ಅಂತ ಶಬ್ದಗಳು ಹೇಳೋದನ್ನು ನೋಡ್ಬೇಕು. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೋಮೋಫೋನ್ಸ್ಗಳು ಅಂದ್ರೆ ಸೇಮ್ ಅನ್ಬೇಕು ಬಟ್ ಸ್ಪೆಲ್ಲಿಂಗ್ ಬೇರೆ ಬರ್ತಿರ್ತೇವೆ ನೋಡಿ ಅಂತಾವು. his heart ಇದು ಕರೆಕ್ಟ್ ಇದೆ. ಓಕೆ ಓಕೆ, ಹರ್ಟ್ ಅಂಡ್ ಹಾರ್ಟ್ ನೋಡಿ, ಇದನ್ನು ಮಿಸ್ಟೇಕ್ ಕೊಡಬಹುದಾಗಿತ್ತು. ಹೌದೇನು? ಕ್ಲಿಯರ್ ಇದೆ. ಫುಲ್ ಆಫ್ ಲವ್ ಫಾರ್ ಹೀಸ್ ಸ್ಟರ್ನ್ ಫಾದರ್ ಹೂ ಹ್ಯಾಡ್ ಅಟ್ ಲಾಸ್ಟ್ ತಪ್ಪು. LAST. ಸೊ ಫಸ್ಟ್ ಮಾಡಲ್ ಕ್ವೆಶ್ಚನ್ ಪೇಪರ್ದಲ್ಲಿ ಇದೇ ರೀತಿನೇ ಮಿಸ್ಟೇಕ್ ಕೊಟ್ಟಿದ್ರು. ಓಕೆ ಎಸ್, ನೋಡಿ ಇಲ್ಲಿವರೆಗೂ ನಾವು 17 ಗ್ರಾಮರ್ ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೇವೆ. ನಾವು ನೀವು ಕೂಡ್ಕೊಂಡು 17 ಗ್ರಾಮರ್ ಪಾಯಿಂಟ್ಸ್ಗಳು, 18 ಮಾರ್ಕ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಈಸಿಯಾಗಿ ಹೇಗೆ ಪಡ್ಕೋಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಕೀ ಆನ್ಸರ್ಸ್ ಕೂಡ ಕ್ಲಿಯರ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಲಿ ಹೊಸದಾಗಿ ಬಂದವರು ನೋಡ್ತಾ ಇರೋರು. ಅಂಡ್ ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯಿನ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.